ಮತ್ತೆ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಕರಾವಳಿಯ ಪವಿತ್ರ ತೀರ್ಥಕ್ಷೇತ್ರಗಳಿಗೆ ಸಂಪರ್ಕ ಕಲ್ಪಿಸುವ ಹೊಸ ರೈಲ್ವೆ ಯೋಜನೆಗಳನ್ನು ಮುಂದಿನ ರೈಲ್ವೆ ಬಜೆಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಹಾಯಕ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಸಹಾಯಕ ಸಚಿವ ಕೆಎಚ್ ಮುನಿಯಪ್ಪ ಶುಕ್ರವಾರ ಸಂಜೆ ಮಂಗಳೂರಿಗೆ ಆಗಮಿಸಿದರು. ಈ ವೇಳೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಕೆಎಚ್ ಮುನಿಯಪ್ಪ ಇತ್ತೀಚೆಗಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣಾ ರಿಸಲ್ಟ್ ಬಗ್ಗೆ ಮಾತನಾಡಿದರು. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಸಹಜವಾಗಿಯೇ ಬಹುಮತವನ್ನು ಗಳಿಸಿಕೊಂಡಿದೆ. ಆಡಳಿತಾರೂಢ ಯಾವ ಪಕ್ಷ ಅಧಿಕಾರದಲ್ಲಿದೆಯೋ ಆ ಸಂದರ್ಭದಲ್ಲಿ ಎದುರಾಗುವ ಚುನಾವಣೆಯಲ್ಲಿ ಅದೇ ಪಕ್ಷ ಅಧಿಕಾರ ಗಳಿಸುವುದು ಸಹಜ ಎಂದರು. ಮುಂಬರುವ ಕೇಂದ್ರ ರೈಲ್ವೆ ಬಜೆಟ್ನಲ್ಲಿ ಕರ್ನಾಟಕ ಅತ್ಯಧಿಕ ಸವಲತ್ತುಗಳನ್ನು ಪಡೆಯಲಿದೆ ಎಂಬ ವಿಶ್ವಾಸವನ್ನು ಅವರು ಸೂಚಿಸಿದರು. ಕರ್ನಾಟಕ ರಾಜ್ಯ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಿನ ಉಪಯೋಗ ಪಡೆಯಲಿದ್ದು ಹೊಸ ಯೋಜನೆಗಳು ಮೂಡಿಬರಲಿದೆ ಎಂದು ಕೆಎಚ್ ಮುನಿಯಪ್ಪ ತಿಳಿಸಿದರು. ಕರಾವಳಿಯ ಪವಿತ್ರ ತೀರ್ಥಕ್ಷೇತ್ರಗಳಿಗೆ ಸಂಪರ್ಕ ಕಲ್ಪಿಸುವ ಹೊಸ ರೈಲ್ವೆ ಯೋಜನೆಗಳನ್ನು ಶೀಘ್ರವೇ ಅನುಷ್ಠಾನಗೊಳಿಸುವ ಕೆಲಸ ನಡೆಯಲಿದೆ ಎಂದರು. ಒಳ್ಳೆಯ ಸಂದೇಶ. ಹೋದ 2 ರೈಲನ್ನು ನಾವು ಒಂದು ಮಂಗಳೂರಿನಿಂದ ಅದು ಕಣ್ಣೂರು ಕಡೆ ಹೋಯಿತು, ನಿಮಗೆ ಧಾರವಾಡ ಕಡೆ ಹೋಗಬೇಕಾಗಿತ್ತು, ಇದು ಕಾರವಾರ ಕಡೆ, ಮತ್ತು ಮುಂಬೈ ಕಾರವಾರನಿಂದ ಮಂಗಳೂರಿಗೆ ಬರೋದು ಮಾಡಿದ್ದೇವೆ. ಡೇ ಟ್ರೈನ್ ಕೂಡ ಒಂದು ಪ್ರಾರಂಭ ಮಾಡಿದ್ದೀವಿ. ಮತ್ತೆ ಅದರ ಬಗ್ಗೆ ನಾನು ಪ್ರಯತ್ನ ಮಾಡ್ತೇನೆ. ಜೊತೆಗೆ ಇನ್ನೂ ನಿಮಗೆ ಬೆಂಗಳೂರು ಮೆಟ್ರೋ ಶುರುವಾಗ್ತಾ ಇದೆಯಮ್ಮ. ಇಟ್ ಈಸ್ ಮೋರ್ ಪ್ರೋಗ್ರೆಸ್. ಬಹಳ ಪ್ರಗತಿಯಲ್ಲಿ ನಡೀತಾ ಇದೆ. ಮೆಟ್ರೋ ಈಸ್ ನಾಟ್ ರಿಲೇಟೆಡ್ ಟು ರೈಲ್ವೆ, ದಟ್ ಈಸ್ ಎ ಸಪರೇಟ್ ಇಶ್ಯೂ. ಸೊ ಆದ್ದರಿಂದ ನಾನು ಬಡ್ಜೆಟ್ ಮೊದಲು ಘೋಷಣೆ ಮಾಡೋಕ್ಕಾಗಲ್ಲ. ನಿಮ್ಮ ಭಾವನೆಗಳು ನನಗೆ ಗೊತ್ತಿದೆ. ಮಂಗಳೂರು ಮತ್ತು ಕಾರವಾರ ಕಡೆಯವರೆಗೆ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗ್ತದೆ. ಕೊಲ್ಯದ ಶ್ರೀರಾಮ ಭಜನಾ ಮಂದಿರದ 60ನೇ ವರ್ಷದ ವಾರ್ಷಿಕ ಏಕಾಹ ಭಜನೆ ಶನಿವಾರ ಬೆಳಿಗ್ಗೆ ಉದ್ಘಾಟನೆಗೊಂಡಿತು. ಸೋಮೇಶ್ವರ ಕೊಲ್ಯದ ಶ್ರೀರಾಮ ಭಜನಾ ಮಂದಿರದ 60ನೆಯ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀರಾಮ ದೇವರ ಬೆಳ್ಳಿ ಫೋಟೋದ ಮೆರವಣಿಗೆ ಶುಕ್ರವಾರ ಕೊಲ್ಯದ ಶ್ರೀ ಮೂಕಾಂಬಿಕಾ ಕ್ಷೇತ್ರದಿಂದ ಮೆರವಣಿಗೆಯಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆದಿತ್ತು. ಶನಿವಾರ ಬೆಳಿಗ್ಗೆ 6:30 ಜಾವ ಶ್ರೀ ಕ್ಷೇತ್ರದಲ್ಲಿ ಏಕಾಹ ಭಜನಾ ಕಾರ್ಯಕ್ರಮದಿಂದ ಮುಂಚಿತವಾಗಿ ಕ್ಷೇತ್ರದ ಪುರೋಹಿತರ ಅದ್ದೂರಿತನದಲ್ಲಿ ದೇವರ ಮಹಾಪೂಜೆ ನಡೆಯಿತು. ನಂತರ ದೇವರ ಪ್ರಾರ್ಥನೆಯೊಂದಿಗೆ ಮಂದಿರದ ಉಪಾಧ್ಯಕ್ಷರಾದ ಪದ್ಮನಾಭ ಪಿಲಾರ್ ದೀಪ ಬೆಳಗಿಸಿ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಶ್ರೀಯುತರನ್ನು ಶಾಲು ಹೊದಿಸಿ ಗೌರವಿಸಲಾಯಿತು.